ನಮ್ಮ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತರು ಇನ್ನೂ ಗಟ್ಟಿಯಾಗಿದ್ದಾರೆ ಅಂತ ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾವು ಯಾರು ತಪ್ಪು ತಿಳ್ಕೋಬಾರ್ದು. ಈಗ ನಾವು ಅಧಿಕಾರಿಗಳು ಒಬ್ಬ ಪ್ಯಾಂಟು ಶರ್ಟು ಹಾಕೋಬಂದು ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಅವ್ನು ಹೆಚ್ಚು ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ನು ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇ ಒಬ್ಬ ಕೊಳಕಂಗಿ ಶೆಡ್ಡಿ ಹಾಕ ಬಂದ್ರೆ ಅವನಿಗೆ ಕೂತ್ಗಡೆ ಆಗಲಿ ಅಂತ ಹೇಳಿ, ಅಲ್ಲಿ ನಿಂತ್ಗಡೆ ಆಗಲಿ ಅಂತ. ಇದು ಗುಲಾಮ್ಗಿರಿಯ ಸಂಕೇತ. ಈಗ ಜಯೇಶ್ ಪಟೇಲ್ ಹೇಳ್ತಿದ್ರು ಯಾವಾಗ ಒಬ್ಬ ಮೇಲ್ಜಾತಿಯವನು ಬಂದ್ರೆ ಅವನಿಗೆ ಏನ್ ಸ್ವಾಮಿ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಅದೇ ಒಬ್ಬ ದಲಿತ ವರ್ಗಕ್ಕೆ ಸೇರಿದಂಥವನು ಅಥವಾ ಬಡ ಕುಟುಂಬಕ್ಕೆ ಸೇರಿದಂಥವನು ಬಂದ್ರೆ ಏನಯ್ಯ ಹೆಂಗಿದೀನಯ್ಯ ಅಂತ ಕೇಳ್ತಿಲ್ಲ. ಏನಪ್ಪಾ ಹೆಂಗಿದೀಯೋ ಏಕವಚನದಲ್ಲಿ ಮಾತಾಡಿಸ್ತೀವಿ, ಅವ್ರಿಗೆ ಬಹುವಚನದಲ್ಲಿ ಮಾತಾಡಿಸ್ತೀವಿ. ಅವನು ಬಡವನಾದರೂ ಮೇಲ್ಜಾತಿಯವ್ರನ್ನ ಬಡವರಾದ್ರೂ ಕೂಡ ಬಹುವಚನದಲ್ಲಿ ಮಾತಾಡಿಸ್ತೀವಿ. ಆದರೆ ಶ್ರೀಮಂತ ಆಗಿದ್ರೂ ಕೂಡ ದಲಿತ ಸಮಾಜದಲ್ಲಿ ಹುಟ್ಟಿದವನು ಅಥವಾ ಇನ್ಯಾವುದೋ ಕೆಳ ಜಾತಿಯಲ್ಲಿ ಹುಟ್ಟಿದವನು ಅವನು ಬಂದ್ರೆ ಅವನು ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸ್ಲೇವರಿ ಮೈಂಡ್. ಗೊತ್ತಾಯ್ತಾ? ಸ್ಲೇವರಿ ಮೈಂಡ್. ಅದು ಕಿತ್ತು ಒಗಿಬೇಕಲ್ವಾ? ಅದು ನಮ್ಮಲ್ಲೂ ಬರಬೇಕು, ಎಲ್ಲರಲ್ಲೂ ಬರಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾದಾಗ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಆಗ್ತದೆ. ಈಗ ಎಲ್ಲರೂ ಕೆಲಸದಲ್ಲಿ ಇದ್ರೆ ಅಥವಾ ಓದ್ಕೊಂಡಿದ್ರೆ ಅವನು ಸಮಾಜದಲ್ಲಿ ಒಬ್ಬ ಸುಧಾರಿತ ವ್ಯಕ್ತಿ ಅಂತ ಇದ್ರೆ ಹಾಗೆ ಜಾತಿ ಯಾರು ನೋಡಕ್ ಹೋಗಲ್ಲ. ಜಾತಿ ಅದಾಗಿದ್ದರೆ ಹೋಗುತ್ತೆ, ಇದರ ಜಾತಿ ವ್ಯವಸ್ಥೆ ಹೋಗಲ್ಲ ಅಷ್ಟು ಸುಲಭವಾಗಿ. ಚತುರ್ವರ್ಣ ವ್ಯವಸ್ಥೆ ಹಂಗೇ ಮುಂದುವರಿತದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರುತ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ. ಎಲ್ಲಿವರೆಗೆ ವರ್ಗ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ. ಅದರಿಂದ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಇಂಥ ಸಮಾಜ ಬೇರೆ ದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ಬೋದು, ಬಟ್ ಈ ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಜಾತಿ ವ್ಯವಸ್ಥೆ ಬಹಳ ಬಲವಾಗಿ ಬೇರು ಹೋಗ್ಬಿಟ್ಟಿದೆ. ಅದರಿಂದ ಮಾಡಲಿಕ್ಕೆ ಸಾಧ್ಯ, ಅದು ಅಷ್ಟು ಬದಲಾವಣೆ ಅಷ್ಟು ವಿಳಂಬ ಆಗಲಿಕ್ಕೆ ಕಾರಣ ಆಗಿದೆ. ಎಷ್ಟು ವರ್ಷಗಳಿಂದ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರಿಗೆ ನಡೀತಲೇ ಇದೆ. ಬಸವಣ್ಣನ ಕಾಲದಲ್ಲಿ ಇವತ್ತಿನವರಿಗೆ ಇವನಾರವ ಅಂತ ಹೇಳ್ತೇವೆ ಅಂತ ಬಸವಣ್ಣವ್ರು ಹೇಳೋದು ಅಂತ ಅನ್ಬೇಡೆಯ, ಇವ ನಮ್ಮವ ಅಂತ ಹೇಳುವಂತ ಹೇಳೋದು. ಆದರೆ ಇದು ಹೇಳ್ತಲೇ ಇದ್ದೀವಿ, ಆದರೆ ಸಮಾಜ ಮಾತ್ರ ಸುಧಾರಣೆ